IPL 2027 ಮಾಸ್ ಮಸಾಲಾ ಅಪ್ಡೇಟ್ಸ್ ಮತ್ತು ಟೀಮ್ ಇಂಡಿಯಾ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ಕಲೆಕ್ಟಿವ್ ಮಾಡಿದ್ದೀನಿ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋನ ಹೊಡೆದು ಬಿಡ್ರಿ, ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ. ಆಕ್ಚುಲಿ ನಾನು ಕೆಲವೊಂದು ವೀಕ್ಸ್ ಇಂದ ಅಥವಾ ಕೆಲವೊಂದು ಮಂತ್ ಇಂದ ಸರಿಯಾದ ಅಪ್ಡೇಟ್ಸ್ ನ ಕೊಡ್ತಿಲ್ಲ. ಸೊ ಯಾಕಪ್ಪ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಈಗ ಆಲ್ ಸೆಟ್ ಫಿಟ್ ಇದ್ದೀನಿ. ಸೊ ಕೆಲವೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಏನಪ್ಪ ಅಂದ್ರೆ ನಾನು 1 ವೀಕ್ ಬಿಟ್ರು ಅಥವಾ 2 ವೀಕ್ಸ್ ಬಿಟ್ರು, 2 ವೀಕ್ಸ್ ಬಿಟ್ಟು ವಿಡಿಯೋ ಮಾಡಿದ್ರು, ಯಾವಾಗ ವಿಡಿಯೋ ಬರುತ್ತೆ ಸಡನ್ಲಿ ಲೈಕ್ ಮಾಡ್ತಾರೆ ಮತ್ತು ಕಮೆಂಟ್ ಬಾಕ್ಸ್ ಒಂದು ಕೇಸಿ ಆಫ್ಟರ್ ಲಾಂಗ್ ಟೈಮು ಹೇಗಿದೆಯಾ ಬ್ರೋ, ಯಾಕೆ ವಿಡಿಯೋಸ್ ಮಾಡ್ತಿಲ್ಲ ಕರೆ ಸಾಕಷ್ಟು ಕ್ರಿಕೆಟ್ ಲವರ್ಸು ಕೇಳ್ತಾ ಇದ್ದಾರೆ. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೊಂದು ಲವ್ನ ನನ್ನ ಮೇಲೆ ತೋರಿಸಿದ್ದಾರೆ. ಸೊ ಹ್ಯೂಜ್ ಥ್ಯಾಂಕ್ಸ್ ಯು. ಈಗಲಿಂದ ಐ ಹೋಪ್ ಈಗಲಿಂದ ಪ್ರತಿಯೊಂದು ಅಪ್ಡೇಟ್ಸ್ನ ಫಾಸ್ಟ್ ಆಗಿ ನಾನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಕೊಡ್ತೀನಿ ಕೂಡ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಈಗ IPL 2027 ಬಗ್ಗೆ ಸೆನ್ಸೇಷನಲ್ ನ್ಯೂಸ್ ಮತ್ತು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ. ಫಸ್ಟ್ ಅಪ್ಡೇಟ್ ನಾವು ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈಗ ಹಾರ್ದಿಕ್ ಪಾಂಡ್ಯ ಅವರು ಅವರ ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದ್ದಾರೆ. ಸೊ ರಿಪೋರ್ಟ್ಸ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಅಫ್ಘಾನಿಸ್ತಾನ್ ಆ ಒಂದು ODI ಸೀರೀಸ್ ನಲ್ಲಿ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ರೋಹಿತ್ ಬ್ಯಾಕ್ ಆಗ್ತಾ ಇದ್ದಾರೆ. ಆ ಒಂದು ಅಫ್ಘಾನಿಸ್ತಾನ್ ODI ಸೀರೀಸ್ ನಲ್ಲಿ ಆಡ್ತಾ ಇದ್ದಾರೆ. ರೋಹಿತ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ಮೊಹಮ್ಮದ್ ಸಿರಾಜ್ ಅವರು ನೆಕ್ಸ್ಟ್ ಬರುವಂತಹ ಐರ್ಲೆಂಡ್ T20I ಸೀರೀಸ್ ನಲ್ಲಿ ಮತ್ತು ಇಂಗ್ಲೆಂಡ್ ಸೀರೀಸ್ ನಲ್ಲಿ ಅವರು ವಿಡ್ರಾ ಮಾಡಿಕೊಂಡಿದ್ದಾರೆ. ಈಗ ಅವರ ಪ್ಲೇಸ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಮೊಹಮ್ಮದ್ ಸಿರಾಜ್ಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ ಯಾವ ರೀಸನ್ ಗೊತ್ತಿಲ್ಲ, ಬಟ್ ಈಗ ಪ್ರಸಿದ್ಧ ಕೃಷ್ಣ ಅವರು ಮೊಹಮ್ಮದ್ ಸಿರಾಜ್ಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇವತ್ತು ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಎ, ಈ ಒಂದು ಮ್ಯಾಚ್ ಅಲ್ಲಿ ರುತುರಾಜ್ ಗಾಯಕ್ವಾಡ್ ಅಗೇನ್ ಮಾಸ್ಟರ್ ಕ್ಲಾಸ್ ಇನ್ನಿಂಗ್ ಆಡಿದ್ದಾರೆ. ಬಿಗ್ 100 ಮಾಡಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ರುತುರಾಜ್ ಗಾಯಕ್ವಾಡ್ ನಾವು ಸಾಕಷ್ಟು ಟ್ರೋಲ್ ಮಾಡಿದ್ವಿ IPL 2026 ಅಲ್ಲಿ, ಬಟ್ ಅವರಿಗೆ ಒಂದು ಸರಿಯಾದ ಸೂಟ್ ಆಗುವಂತ ಫಾರ್ಮ್ಯಾಟ್ ನನ್ನ ಪ್ರಕಾರ ಅದು ODI ಫಾರ್ಮ್ಯಾಟ್ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ನೀವೇ ಅಬ್ಸರ್ವ್ ಮಾಡಿ, ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ರುತುರಾಜ್ ಗಾಯಕ್ವಾಡ್, ಎಸ್ಪೆಷಲಿ ODI ಕ್ರಿಕೆಟ್ ಅಲ್ಲಿ. ಈಗ ರುತುರಾಜ್ ಗಾಯಕ್ವಾಡ್ ಅವರ ಬಗ್ಗೆ ಈ ಒಂದು 100 ನೋಡಿಕೇಶಿ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರುತುರಾಜ್ ಗಾಯಕ್ವಾಡ್ ನ ನಮ್ಮ BCCI ದವರು ರಿಜೆಕ್ಟ್ ಮಾಡಲೇಬಾರದು. ಬರುವಂತಹ 2027 ಆ ಒಂದು ODI ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ರುತುರಾಜ್ ಗಾಯಕ್ವಾಡ್ ಅಟ್ಲೀಸ್ಟ್ ಪ್ಲೇಯಿಂಗ್ 11 ಇಲ್ಲಪ್ಪ ಅಂದ್ರೂ 15 ಮೆಂಬರ್ಸ್ ಸ್ಕ್ವಾಡ್ ನಲ್ಲಿ ರುತುರಾಜ್ ಗಾಯಕ್ವಾಡ್ ಇರಲೇಬೇಕು ಅಂತೇಳಿ ಒಂದು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಐ ಮೀನ್ ಈಗ ಋತುರಾಜ್ ಗಾಯಕ್ವಾಡ್ ಅವರ ಪರ್ಫಾರ್ಮೆನ್ಸ್ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಾವು IPL ನ ಬಿಟ್ರೆ ಅವರ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ODI ಕ್ರಿಕೆಟ್ ನಲ್ಲಿ. ಸೊ ನೀವೇನಂತೀರ ಗೊತ್ತಿಲ್ಲ, ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ. ಇಷ್ಟಕ್ಕೆ ಋತುರಾಜ್ ಗಾಯಕ್ವಾಡ್ ನೆಕ್ಸ್ಟ್ ಬರುವಂತಹ ಬಿಗ್ಗೆಸ್ಟ್ ಟೂರ್ನಮೆಂಟ್ ODI ವರ್ಲ್ಡ್ ಕಪ್ 2027 ಆ ಒಂದು ಸ್ಕ್ವಾಡ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಹೆಸರು ಇರಬೇಕಾ ಅಥವಾ ಬೇಡ, ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು IPL 2027 ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸು. ಫಸ್ಟ್ ನಾವು ಮೈಟಿ ಮುಂಬೈ ಇಂಡಿಯನ್ಸ್. ನಾನು ಪ್ರತಿ ಸಲ ಮುಂಬೈ ಇಂಡಿಯನ್ಸ್ ಹೆಸರು ಹೇಳಿದಾಗ ನಾನು ಮೈಟಿ ಅಂತೇಳಿ ಯಾಕೆ ಹೇಳ್ತಾರಪ್ಪ ಅಂದ್ರೆ ಆ ಒಂದು ಲೆಗಸಿ ಅಂತದ್ದು ಟೀಮು ಆ ಥರ ಬಿಲ್ಡ್ ಮಾಡಿದ್ರು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಮುಂಬೈ ಇಂಡಿಯನ್ಸ್ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಆ ಒಂದು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಅದು ಏನೇ ಆಗಲಿ, ಈಗ ಮ್ಯಾನೇಜ್ಮೆಂಟು ಸ್ಲೈಟ್ಲಿ ಥಿಂಕ್ ಮಾಡಬೇಕಾಗುತ್ತೆ. ಯಾವ ರೀತಿ RCB ಅವರ ಥಿಂಕಿಂಗ್ನ ಚೇಂಜ್ ಮಾಡಿದ್ರು, ಆ ಒಂದು ಸೆಟಪ್ನ ಚೇಂಜ್ ಮಾಡಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದ್ದಾರೆ. ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್. RCB ಸದ್ಯ ದಾರಿಯಲ್ಲಿ ಹೋಗ್ತಾ ಇರೋದು. ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. RCB ಹ್ಯಾಟ್ರಿಕ್ ಕಪ್ ಗೆದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಅಂತ ಒಂದು ಸ್ಕ್ವಾಡ್ ಇದೆ, ಅಂತ ಒಂದು ಮ್ಯಾನೇಜ್ಮೆಂಟ್ ಇದೆ, ಅಂತ ಒಂದು ಕೋಚಿಂಗ್ ಸ್ಟಾಫ್ ಇದೆ. ಈಗ ಮುಂಬೈ ಇಂಡಿಯನ್ಸ್ ಏನಪ್ಪಾ ಅಪ್ಡೇಟ್ಸ್ ಅಂತ ಕೇಳಿದ್ರೆ, ಸೊ ಕೆಲವೊಂದು ರಿಪೋರ್ಟ್ಸ್ನ ಪ್ರಕಾರ
ಮುಂಬೈ ಇಂಡಿಯನ್ಸ್ನ ಹೆಡ್ ಕೋಚ್ ಮಹೇಂದ್ರ ಜಯವರ್ಧನೆಗೆ ನಮಸ್ಕಾರ ಹೇಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಅವರ ಒಂದು ಟ್ಯಾಕ್ಟಿಕ್ ವರ್ಕೌಟ್ ಆಗ್ತಿಲ್ಲ. ಈಗ ಮುಂಬೈ ಇಂಡಿಯನ್ಸ್ ಆಲ್ಸೆಟ್ ಒಂದು ಹೊಸ ಕೋಚ್ನ ಅಪಾಯಿಂಟ್ಮೆಂಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಒಂದು ಇನ್ಫಾರ್ಮೇಶನ್ ಇದೆ. ಈಗ ಮುಂಬೈ ಇಂಡಿಯನ್ಸ್ ಜಸ್ಟ್ ಕೋಚ್ ಅಷ್ಟೆಲ್ಲ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯರು ಕೂಡ ಪಾರ್ಟ್ ಅವೇ ಆಗ್ತಾ ಇದ್ದಾರೆ, ಅಂದ್ರೆ ಬೇರೆ ಟೀಮ್ಗೆ ಹೋಗ್ತಾ ಇದ್ದಾರೆ ಒಂದು ಇನ್ಫಾರ್ಮೇಶನ್ ಇದೆ. ಹಾರ್ದಿಕ್ ಪಾಂಡ್ಯ ಹೋಗ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಅವರ ಫ್ಯೂಚರ್ ಏನು, ರೋಹಿತ್ ಶರ್ಮಾ ಅವರು ಎಷ್ಟು ವರ್ಷ ಆಡ್ತಾರೆ ಅದ್ರ ಬಗ್ಗೆ ನೋ ಕ್ಲಾರಿಟಿ. ಸಾಕಷ್ಟು ಕನ್ಫ್ಯೂಸ್ ಇದೆ ಟೀಮಲ್ಲಿ. ಬಟ್ ಒಂದು ಮಹೇಂದ್ರ ಜಯವರ್ಧನೆ, ಒಂದು ಹಾರ್ದಿಕ್ ಪಾಂಡ್ಯರು ಇವರಿಬ್ಬರು ಹೋಗ್ತಿದ್ದಾರೆ ಒಂದು ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಅಪ್ಡೇಟ್ ನಾವು ಸನ್ ರೈಸರ್ಸ್ ಹೈದರಾಬಾದ್ SRH ಟೀಮ್ ಬಗ್ಗೆ 2 ಅಪ್ಡೇಟ್ಸ್ ಇದಾವೆ. ಒಂದು, SRH ಟೀಮ್ ಕೂಡ ಅವರ ಹೆಡ್ ಕೋಚ್ ಡ್ಯಾನಿಯಲ್ ವಿಡರಿಗೆ ನಮಸ್ಕಾರ ಇದ್ದಾರೆ. ಮತ್ತು ಪ್ಯಾಟ್ ಕಮಿನ್ಸ್ ಅವರು ಮೋಸ್ಟ್ ಪ್ರಾಬಲಿ ನೆಕ್ಸ್ಟ್ IPL 2027 ಅಲ್ಲಿ ಅವರು ಪಾರ್ಟಿಸಿಪೇಷನ್ ಮಾಡಲ್ಲ. IPL ಅಲ್ಲಿ WTC ಇರಬೇಕು ಮತ್ತು ಆ ಒಂದು ODI ವರ್ಲ್ಡ್ ಕಪ್ ಇದೆ, ಆ ಒಂದು ಪ್ರಿಪರೇಷನ್ಗೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ IPL ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ. ಅದು ಪ್ರತಿಯೊಬ್ಬರಿಗೆ ಗೊತ್ತಿರೋದೆ. ಈಗ ಅವರ ಪ್ಲೇಸಲ್ಲಿ ಪರ್ಮನೆಂಟ್ ಕ್ಯಾಪ್ಟನ್ ಆಗಿ ಇಶಾನ್ ಕಿಶನ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ವೈಸ್ ಕ್ಯಾಪ್ಟನ್ ಆಗಿ ಅಭಿಷೇಕ್ ಶರ್ಮಾ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಇನ್ಫಾರ್ಮೇಶನ್ ಇದೆ, ಇನ್ಸೈಡ್ ರಿಪೋರ್ಟ್. ಈಗ ಪ್ಯಾಟ್ ಕಮಿನ್ಸ್ ಅವರು ಔಟ್ ಆಗಿರಪ್ಪ ಅಂದರೆ ಅವರು ಹ್ಯೂಜ್ ಪ್ರೈಸ್ಗೆ ಹೋಗಿದ್ದಾರೆ. ಆ ಒಂದು ಪ್ರೈಸು SRHಗೆ ಆ್ಯಡ್ ಆಗುತ್ತೆ ಮತ್ತು ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡೋಣ ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ಯಾಟ್ ಕಮಿನ್ಸ್ ಅಷ್ಟೇ ಅಲ್ಲ, ಆಲ್ಸೆಟ್ ಜಾಶ್ ಹೆಜಲ್ವುಡ್ ಕೂಡ ನೆಕ್ಸ್ಟ್ IPL 2027 ಅಲ್ಲಿ RCB ಟೀಮಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಡೌಟ್ ಫುಲ್ಲಲ್ಲಿ ಇದ್ದಾರೆ. ಗೊತ್ತಿರೋದೆ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಜಾಸ್ತಿ ಫೋಕಸ್ ಇರೋದು ಆ ಒಂದು ODI ವರ್ಲ್ಡ್ ಕಪ್ ಮತ್ತು ದ ಆಶಸ್ ಮತ್ತು WTC ಇರಬೇಕು. ಸೊ ಆ ಒಂದು ಪ್ರಿಪರೇಷನ್ಗೋಸ್ಕರ ಆಸ್ಟ್ರೇಲಿಯಾ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಯಾವುದೇ ಕಾರಣಕ್ಕೂ ಅವರಿಗೆ ಪರ್ಮಿಷನ್ ಕೊಡಲ್ಲ IPL ನಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ. ಈಗ RCB ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಂದರೆ ಅವ್ರನ್ನ ರಿಲೀಸ್ ಮಾಡಬೇಕಾಗುತ್ತೆ ಕಂಪಲ್ಸರಿ. ಆಮೇಲೆ ಮೆಗಾ ಆಕ್ಷನ್ ಬರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾವು ಹೆಜಲ್ವುಡ್ದು RCB ಟೀಮಲ್ಲಿ ಆಟ ಮುಗಿದು ಹೋದಂಗೆ. ಸೊ ಈ ವರ್ಷ IPL 2027 ಇಸ್ ದ ಲಾಸ್ಟ್ ಇಯರ್ ಜಾಶ್ ಹೆಜಲ್ವುಡ್ RCB ಟೀಮಲ್ಲಿ ಆಡೋದು. ಮೆಗಾ ಆಕ್ಷನ್ ಹೋದಾಗ ಏನಾಗುತ್ತೆ ಗೊತ್ತಿಲ್ಲ, ಅವರ ಏಜ್ ಕೂಡ ಆಗ್ತಾ ಬರ್ತದೆ, ಇಂಜುರಿ ಕನ್ಸರ್ನ್ ಕೂಡ ಇದೆ. ಸೊ ಒಂದು ಜಾಶ್ ಹೆಜಲ್ವುಡ್, ಒಂದು ಪ್ಯಾಟ್ ಕಮಿನ್ಸ್ ಅವರು ಇಬ್ರು ಕೂಡ ನೆಕ್ಸ್ಟ್ IPL 2027 ಆಡೋದು ಡೌಟ್ಫುಲ್ ಅಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ ನೋಡ್ರಪ್ಪ. ಈಗ ನೀವೇ ಕಮೆಂಟ್ಸ್ ಮಾಡಿ, ಇಷ್ಟಾಗೆ ಜಾಶ್ ಹೆಜಲ್ವುಡ್ ಔಟ್ ಆಗಿರಪ್ಪ ಅಂದರೆ ಅವರ ಪ್ಲೇಸಲ್ಲಿ RCB ಮ್ಯಾನೇಜ್ಮೆಂಟ್ ಯಾವ ಆ ಒಂದು ಕ್ವಾಲಿಟಿ ಪೇಸರ್ನ ಪಿಕ್ ಮಾಡಬೇಕು ಆ ಒಂದು ಮಿನಿ ಆಕ್ಷನಲ್ಲಿ. ಸಾಕಷ್ಟು ಟೈಮ್ ಇದೆ, ಬಟ್ ನೀವೇ ಕಾಮೆಂಟ್ಸ್ ಮಾಡಿ ಒಂದ್ಸಲ. ನನ್ನ ಪ್ರಕಾರ ಹೆಜಲ್ವುಡ್ ಅವರ ಪ್ಲೇಸನ್ನು ಯಾರು ಭರ್ತಿ ಮಾಡೋಕೆ ಆಗಲ್ಲ ಅಂತ ಒಂದು ಕ್ಯಾಲಿಬರ್ ಹೆಜಲ್ವುಡ್ ಹತ್ರ ಇದೆ. ಬಟ್ ಐ ಡೋಂಟ್ ನೋ ಅವರ ಪ್ಲೇಸನ್ನು ಯಾರು ಭರ್ತಿ ಮಾಡ್ತಾರೆ. ಅದು ಎಸ್ಪೆಷಲಿ ದಿನೇಶ್ ಕಾರ್ತಿಕ್ ಮತ್ತು ಮೊಹಮ್ಮದ್ ಬೋಬಟ್ ಮತ್ತು ಆ್ಯಂಡಿ ಫ್ಲವರ್ ಅವರು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಕೆಲವೊಂದು ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಇದ್ದಾವೆ. ಯಾವೆಲ್ಲ ಪ್ಲೇಯರ್ಸು ಪ್ರಾಬ್ಲಿ ಯಾವ ಟೀಮ್ಗೆ ಟ್ರೇಡ್ ಆಗಬಹುದು, ನಾಟ್ 100% ಶೋರ್, ಬಟ್ ಗೆಸ್ಸಿಂಗ್. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಗೆಸ್ಸಲ್ಲಿದ್ದಾರೆ ಯಾವೆಲ್ಲ ಪ್ಲೇಯರ್ಸು ಯಾವ ಟೀಮ್ಗೆ ಟ್ರೇಡ್ ಆಗಬಹುದು ಅಂತೇಳಿ. ಆ ಒಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಸೊ ಫಸ್ಟ್, ಹಾರ್ದಿಕ್ ಪಾಂಡ್ಯ ಅವರು ಆಲ್ಮೋಸ್ಟ್ 90% ಇದೆ, ಅದು ಮುಂಬೈಯಿಂದ CSKಗೆ ಬರೋದು. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದರೆ KKR ಮ್ಯಾನೇಜ್ಮೆಂಟು ಡಿಸ್ಕಷನಲ್ಲಿದ್ದಾರೆ ಸೂರ್ಯಕುಮಾರ್ ಯಾದವ್ನ ಮತ್ತೆ ಅವರ ಟೀಮಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅದು ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಿಷಬ್ ಪಂತ್ ಅವರು LSGಯಿಂದ ಸ್ಟ್ರೈಟ್ ಅವೇ DC ಅಥವಾ KKR ಈ ಎರಡು ಟೀಮಲ್ಲಿ ಈ ಎರಡು ಟೀಮ್ನಲ್ಲಿ ಪಿಕ್ ಮಾಡಬಹುದು ಯಾರಾದ್ರೂ ಒಬ್ರು. ಯಾಕಂದ್ರೆ ಅವ್ರನ್ನ ಟ್ರೇಡ್ ಮಾಡೋ ಮಾತೇ ಇಲ್ಲ. ಯಾಕಪ್ಪ ಅಂದ್ರೆ 27 ಕೋಟಿ ಕೊಟ್ಟು ಯಾವುದಾದ್ರೂ ಟೀಮು ಅವ್ರನ್ನ ಟ್ರೇಡ್ ಮಾಡ್ತಾರ? ನೋ ಚಾನ್ಸ್. ಮಿನಿ ಆಕ್ಷನ್ಗೆ ಹೋದ್ರೆ ಡೆಫಿನೆಟ್ ಆಗಿ DC ಅಥವಾ KKR ಎರಡರಲ್ಲಿ ಒಂದು ಟೀಮ್ ಪಿಕ್ ಮಾಡೋದು ಅಂತ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ನಿಕೋಲಸ್ ಪುರನ್ ಮುಂಬೈಗೆ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಪ್ರಾಬಬಲಿ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ, ಇನ್ಸೈಡ್ ರಿಪೋರ್ಟ್ ಇದೆ, ನಾಟ್ 100% ಶೋರ್. ನೆಕ್ಸ್ಟ್ ಅಕ್ಷರ್ ಪಟೇಲ್ DC ಇಂದ LSGಗೆ ಹೋಗಬಹುದು ಅಂತ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್
ಅರ್ಜುನ್ ತೆಂಡೂಲ್ಕರ್ LIC ಇಂದ ಅಗೇನ್ ಅವರ ಹೋಮ್ ಟೀಮು MIಗೆ ಹೋಗುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ರಮನ್ದೀಪ್ ಸಿಂಗ್ ಅವರ ಹೆಸರು ಕೂಡ ಇದೆ ಗುರು, KKR ಟೀಮಿಂದ MIಗೆ ಹೋಗಬಹುದು ಅಂತೇಳಿ. ಆದರೆ ಒಂದು ಮಾತ್ರ ಕನ್ಫರ್ಮು, ನಾಟ್ 100% ಶೋರು, ಜಸ್ಟ್ ಕೆಲವೊಂದು ರಿಪೋರ್ಟ್ಸ್ ಹೇಳ್ತಿದ್ದಾವೆ ಈ ತರ ಆಗಬಹುದು ಅಂತ ಹೇಳಿ. ಬಟ್ ಸ್ಟಿಲ್ ಇನ್ನೊಂದು 5 to 6 ಮಂತ್ ಟೈಮ್ ಇದೆ ಆ ಒಂದು ಟ್ರೇಡ್ ಮಾಡೋಕೆ. ಅವಾಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಒಂದು ಅಪ್ಡೇಟಲ್ಲಿ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿ. ಸೊ ನಿಮ್ಮೆಲ್ಲ ಕ್ವಶನ್ಗೆ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸೊ ಫಟಾಫಟ ನಿಮ್ಮ ಕ್ವಶನ್ ಫಟಾಫಟ್ ಹಾಕ್ಬಿಡ್ರಿ ಕಮೆಂಟ್ ಬಾಕ್ಸಲ್ಲಿ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.